ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಅಂತ ಹೇಳ್ತಾ ಇವತ್ತಿನ ಲಾಗ್ನ ನಾನು ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಪುನಿಯವ್ರ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನು ಈ ಡ್ರೆಸ್ ಕೂಡ ಮೀಶೋಲ್ಲೇ ಬುಕ್ ಮಾಡಿದ್ದು. ಇದ್ರದ್ದು ಲಿಂಕ್ ಬೇಕಂದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಲಿಂಕ್ನ ಹಾಕ್ತೀನಿ. ಹಾಗೆ ಇವಾಗ ದೇವ್ರ ಪೂಜೆ ಮಾಡಿಬಿಟ್ಟು ಹೊರಡಬೇಕು, ಟೈಮ್ ಆಗಿದೆ. ಸೊ ರೆಡಿ ಆಗಿಬಿಟ್ಟು ಸಿಗ್ತೀನಿ. ಫೈನಲಿ ನಾನು ಈ ಥರ ರೆಡಿಯಾಗಿದ್ದೀನಿ. ನಮ್ಮ ಸಿಸ್ಟರು ನಮ್ಮ ಮನೇಲಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಪುನಿ ಮನೇಲಿ ಪೂಜೆ ಮಾಡಾಯಿತು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಈ ಔಟ್ಫಿಟ್ ಬೇಕಂದರೆ ಕಮೆಂಟ್ ಮಾಡಿ ಲಿಂಕ್ ಅಂತ. ಸೊ ಲಿಂಕ್ ಹಾಕ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ತಂಗಿ ಔಟ್ಫಿಟ್ ಬಂದು ಮೀಶೋದೇನೆ. ಸೊ ಲಿಂಕ್ ಬೇಕಂದರೆ ಕೇಳಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಟಿನೂ ಬಂದಿದೆ. ನಾವೀಗ ಚೌಕಳಿಗೆ ಬಂದಿದ್ದೀವಿ. ಇಲ್ಲಿಂದ ತಿಂಡಿ ತಿನ್ಕೊಂಡು ಹೊರಡಬೇಕು. ಆಯ್ತು ಚಿನ್ನಮ್ಮ, ಇವತ್ತು ಚಿನ್ನಮ್ಮ ಕೂದಲನ್ನ ಬಾಡಿ ಮಾಡಿಸ್ತಾ ಇದ್ದೀವಿ ನಾವು. ಹಾಯ್ ಯಶುಮ, ಚೆನ್ನಾಗಿದ್ದೀರಾ? ಬಿಸಿ ಬಿಸಿ ಬಾತ್ ತಿಂತಾ ಇದೀವಿ. ನೋಡಿ ನಮ್ಮ ಯಶುಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅಲ್ಲಿಗೆ ಹೋಗ್ಬೇಕಿತ್ತು ಪಾಪ. ನಮ್ಮ ಸೊಸೆರು ಹಸಿ ತಡೆಯಲ್ಲ ಅಂತ ಇಲ್ಲೇ ನಾಟಕ ಆಗ್ತಿರೋದು. ತುಂಬಾ ಒಳ್ಳೆ ಮನ್ಸು ಬಿಡಿ. ಅಲ್ಲಿ ಪೂಜೆ ಆಗಟ್ಟ ತಿಂತಿರ್ಲಿಲ್ಲ. ಬಾತು ಮೊಸರು ಬಜ್ಜಿ ತಿಂತಾ ಇದೀವಿ. ಯಶುಮ ತಿನ್ನು. ಪುನಿ ಮಮ್ಮಿ ಏನಾರು ಮಾತಾಡಲಿ. ಹೆಂಗ್ ಕಾಣಿಸ್ತಾಳು ನೋಡಿ ಯಶುಮ ಇವತ್ತು. ಇಲ್ಲಿ ನೋಡಿ, ಇಲ್ಲಿ ಪಾಪಗೆ ಅವಳು ನನ್ನ ಹತ್ರ ಇರಲ್ಲ. ಇಲ್ಲಿ ನೋಡಿ, ಇಲ್ಲಿ ಪುನಿ ಜೊತೆ ಎಷ್ಟು ಚೆನ್ನಾಗಿ ಕೂತಾಳೆ ಅಂತ. ಓಯ್ ಚಿನ್ನಿ, ಮಳೆ ಬರ್ತಾ ಇದೆ ಗೈಸ್. ಆ ಗ್ಯಾಪಲ್ಲೂ ಒಂದೆರಡು ರೀಲ್ಸು ಫೋಟೋ ಎಲ್ಲ ತೊಗೊಂಡು ಈಗ ಹೊರಡ್ತಾ ಇದ್ದೀವಿ. ನಮ್ಮ ಯಶುಮ ಹತ್ತಿದ್ದಾರೆ. ಅತ್ತೆ ಯಶುಮ ಹತ್ತಕ್ಕಾಗ್ತಿಲ್ಲ. ಸೊ ಟಿ ಬಂದಿದೆ. ಈಗ ಹೋಗ್ತಾ ಇದ್ದೀವಿ ಎಲ್ಲರೂ ಫ್ಯಾಮಿಲಿ. ಸೊ ಬನ್ನಿ ಹೋಗುವ. ಎಸ್ ಗೈಸ್, ಇವಾಗ ಹೋಗ್ತಾ ಇದ್ದೀವಿ ಟಿಲಿ ಎಲ್ಲರೂ. ನಾವು ಬಂದು ಸಿಂಗಲ್ ಸೀಟ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಶುಮ ನೋಡಿ ಇಲ್ಲಿ. ಹಾಯ್ ಮನು. ಹಾಯ್ ಗೈಸ್, ವಾಟ್ ಟೈಮ್ ಯು ಕಮ್? ಅಣ್ಣ ಬನ್ನಿ ಅಣ್ಣ. ಅಣ್ಣ ನೀವು ಬರ್ಲೇಬೇಕು ನೋಡಿ ಗೈಸ್. ನಮ್ಮ ಅಣ್ಣ ಗೊತ್ತಿಲ್ಲ. ಸೀಟ್ ಇಟ್ಕೊಂಡು ಕೂತಿದೆ ಗೈಸ್. ನಮ್ಮ ಅಕ್ಕ ಬಿಡಿಸ್ಬಿಟ್ರು ನೋಡಿ. ನೀವೇ ನ್ಯಾಯನ ಝೂಮ್ ಆಗ್ಬಿಡೋದು. ಯಾಕ ನಾನು ಇದ್ಯಾಕೆ ನಮ್ಮ ಅಕ್ಕನ ಫೇಸ್ ಫುಲ್ ಝೂಮ್ ಅಲ್ಲಿ ಬತ್ತೈತಲ್ಲ ಅಂತ ನೋಡ್ತಾ ಇದೀನಿ. ಅಣ್ಣ ಬಿಚಾಪುರ್ ಬನ್ನಿ ಅಣ್ಣ. ಅಲ್ಲ ನಾವೆಲ್ಲ ಇದೀವಿ. ನಮ್ಮ ಅಣ್ಣ ನೋಡಿ ಗೈಸ್ ಇಲ್ಲಿ ಹೆಂಗ್ ಬಂದವ್ರೆ ನೋಡಿ. ದೇವ್ರ ಹಾಡ್ ಹಾಕೊಂಡು ಈಗ ಜರ್ನಿನ ಸ್ಟಾರ್ಟ್ ಮಾಡಿದೀವಿ. ಆಯ್ ಚಿನ್ನಮ್ಮ ಕೂದ್ಲು ಬಾಡಿ ಮಾಡ್ಸಕ್ ಹೋಯ್ತಾ ಇರೋದು ಚಿನ್ನಮ್ಮಗೆ. ನಮ್ಮ ಅಣ್ಣ ನಾನು ವಿಡಿಯೋ ಮಾಡ್ಬೇಕಾದ್ರೆ ಏನು ಮಾಡಲ್ಲ. ನಾವು ಯಾರು ಗೊತ್ತಿಲ್ದಂಗೆ ಆನ್ ಮಾಡ್ಬಿಡಿ. ಪೆಟ್ರೋಲ್ ಹಾಕ್ಸಕ್ ಬಂಕಿಗೆ ಬಂದಿದೀವಿ. ಈಗ ಹಾಕಿಸ್ಕೊಂಡು ಹೋಗ್ತಾ ಇದೀವಿ. ಗೈಸ್ ಕಾಣಿಸ್ತಾ ಇಲ್ಲ. ಎಷ್ಟೊತ್ತು ಅಂತ ಮರೆ ಮಾಡ್ಕೋತೀರಾ? ಇಲ್ಲಿ ಗಾಡಿ ಓಡ್ಸಕ್ ಬರ್ತಿದ್ರು ಇಲ್ಲಿ ಗಾಡಿ ಓಡ್ಸಕ್ ಕೂತವ್ರೆ. ಇವ್ರು ನಮ್ ಕಂಡು ಇಷ್ಟು ಜನ ಕೂತವ್ರೆ. ನಮ್ಮ ಅಣ್ಣ ಒಂದ್ ವಿಡಿಯೋ ಮಾಡಿದೆ, ಅದನ್ನ ಡಿಲೀಟ್ ಮಾಡಿದ್ದಾರೆ. ನಾನು ಹೆಂಗಾರು ಅದನ್ನ ಮತ್ತೆ ರೀಸ್ಟೋರ್ ಮಾಡಿ ಹಾಕ್ತೀನಿ ಗೈಸ್. ಗಾಡಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಸೈಡಿಗೆ ಹಾಕಿದೀವಿ. ಸೊ ಅದಾದ್ಮೇಲೆ ಓಡಬೇಕು. ಸುಮ್ಮನೆ ಬಾಯಿ ಮಾತಿಗೆ ಟೀ ಕುಡಿಯೋಣ ಅಂತ ಅಂದೆ. ಇವರು ನಿಜವಾಗ್ಲೂ ಹೋಗ್ತವ್ರೆ ಗೈಸ್. ಈ ತಮ್ಮನ್ನ ಏನ್ ಮಾಡಿ ಹೆಂಗ್ ಬೇಕಾದ್ರು ಮಾಡಿ ನಾವೆಲ್ಲರೂ ಹೋಯ್ತಿದ್ರೆ ಬಾರು ಅಂದ ತಕ್ಷಣ ಬತ್ತಾನೆ. ಇನ್ನೊಬ್ಬ ಅವನೇ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದೀವಿ. ಈಗ ಗಾಡಿ ಬೇರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗೈತೆ ಬಾರು ಅಂತ. ಫೋನೇ ಎತ್ತುತ್ತಿಲ್ಲ ಮರೆ. ಅವ್ನಿಗಿರಷ್ಟು ಕೊಬ್ಬು ಯಾರಿಗೂ ಇಲ್ಲ ಗೈಸ್. ಈಗ ಸುಮ್ಮನೆ ರೋಡಲ್ಲಿ ನಡ್ಕೊಂಡು ಹೋಯ್ತಾ ಇದೀವಿ. ನಮ್ಮ ಟಿ ಅಲ್ಲಿದೆ, ಸುಮ್ಮನೆ ಹೋಗೋದು ಐತೆ ಗೈಸ್. ಇಲ್ಲಿ ನೋಡಿ ಗೈಸ್, ಇವ್ರನ್ನ ಅಣ್ಣ ತಂಗಿ ಬಾಳಿನಲ್ಲಿ ಹಾಡಲ್ಲಿ ನಮ್ಮ ಅಣ್ಣನ ಕದೆ ನೋಡಿ. ಇಲ್ಲಿ ರೋಡಲ್ಲಿ ಯಾರ್ದೋ ಮನೆಗೆ ಹೋಗ್ಬಿಟ್ಟು ಕರ್ಬೇವು ಸೊಪ್ಪು ಕಿತ್ಕೊಬರಕ್ಕೆ ಹೋಗೋರೆ. ಎಲ್ಲ ಕುತ್ಕೊಂಡು ಸುಮ್ಮನೆ ಗಾಡಿ ಹೋಗ್ತಾ ಇದೆ. ನಾವು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಇನ್ನೂ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಮೈಸೂರು ಹತ್ರ ಇದ್ದೀವಿ. ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಇಷ್ಟೊತ್ತಿಗೆ ಟೆಂಪಲ್ ಹತ್ರ ರೀಚ್ ಆಗ್ತಿದ್ವಿ ಅನಿಸುತ್ತೆ. ನೋಡಿ ಯಶಸ್ವಿನಿ ಚೌಡ್ರಿ. ಗಾಡಿ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಎಷ್ಟೊತ್ತಿಗೆ ನಾವು ಆಲ್ರೆಡಿ ಟೆಂಪಲ್ ಹತ್ರ ಇರ್ತಾ ಇದ್ವಿ. ಇವಾಗ ಮೈಸೂರು ರೀಚ್ ಆಗಿದ್ದೀವಿ. ಗಾಡಿ ಪ್ರಾಬ್ಲಮ್ ಇನ್ನೂ ಸರಿ ಹೋಗಿಲ್ಲ ಗೈಸ್. ಇನ್ನು ನಾವು ಮೈಸೂರಲ್ಲೇ ಇದ್ದೀವಿ. ಗಾಡಿ ರೆಡಿ ಮಾಡಿಸ್ಕೊಂಡು ಓಡಬೇಕು. ಕೂತ್ಕೊಂಡು ಬೇಜಾರಾಯ್ತು ಅಂತ ಏನಾದ್ರು ತಿನ್ನಕ್ಕೆ ಅಂತ ಬಂದರೆ ಈ ರೋಡಲ್ಲಿ ಏನು ಕಾಣಿಸ್ತಾ ಇಲ್ಲ. ಬೊಂಬಟ್ಕಾರ್ ನೋಡಿ ಇಲ್ಲಿ ನಡ್ಕೊಂಡು ಹೋಯ್ತಾ ಇದೀವಿ ರೋಡಲ್ಲಿ. ಸುಮ್ಮನೆ ಹುಚ್ಚ ಬಂದವ್ರಿಗೆ
ಗ್ಯಾರೇಜ್ ರೋಡಲ್ಲಿ ತಂದು ನಿಲ್ಸ್ಬಿಟ್ಟು ಏನಾರು ತಿನ್ನಕ್ಕೆ ಸಿಗಬೇಕು ಅಂದರೆ ಸಿಗುತ್ತಾ? ನೋ ವೇ, ಚಾನ್ಸೇ ಇಲ್ಲ. ಕೊನೆಗೆ ಕಾಫಿ ಕುಡಿಯೋಕ್ಕೆ ಬಂದು ಕಾಫಿ ಸಿಗದೆ ಮಾವಿನಕಾಯಿ ಕಟ್ ಮಾಡಿಸ್ತಾ ಇದ್ದೀವಿ ಗೈಸ್. ನಮ್ಮ ಅಣ್ಣಗೆ ಮಾವಿನಕಾಯಿ ತಿನ್ನಂಗೆ ಆಗೈತಂದ್ರೆ ಕೊಡ್ತಾರೆ. ಬಂದು ಟೀ ಕಾಫಿ ಎಲ್ಲ ಐತೆ. ನಾವು ಮಾವಿನಕಾಯಿ ತಿಂತಾ ಇದ್ದೀವಿ ಗೈಸ್. ಅವರಿಬ್ರು ಟೀ ಕುಡಿಯೋಕೆ ಹೋಗೋರು ನೋಡಿ ಅಲ್ಲಿ. ಚೆನ್ನಾಗೈತೆ. ಒಂದು ಮಾವಿನಕಾಯಿಗೆ 30 ರೂಪಾಯಿ ಗೈಸ್. ನೋಡಿ ಇಲ್ಲಿಂದ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ. ಬರೋ ಚಕ್ಲಿ ಎಲ್ಲ ಎತ್ಕೊಂಡು ಹೆಂಗಾಡ್ತವ್ರು ನೋಡಿ ಇಲ್ಲಿ. ತಿನ್ನೋರ್ಗೂ ಕೊಡದೆ ಟೈಮ್ ಪಾಸ್ನ ಚಕ್ಲಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಏನೇನೋ ತಿನ್ಕೊಂಡು ಕಳೀತಾ ಇದೀವಿ. ಮಳೆ ಬೇರೆ. ಎಸ್ ಗೈಸ್, ಇವಾಗ ತಾನೇ ಜಸ್ಟ್ ನಾವು ಟೆಂಪಲ್ ಹತ್ರ ಬಂದ್ವಿ. ದರ್ಶನಕ್ಕೆ ಹೋಗ್ಬೇಕು. ಇದು ಬಂದು ಪುನಿಯವರ ಮನೆ ದೇವರು. ಸೊ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಪ್ರಸಾದ ಅದು ಜಾಸ್ತಿ ಇತ್ತು ತಿಂದು ದೇವಸ್ಥಾನದಲ್ಲಿ ಪ್ರಸಾದ ತಿಂತಾ ಇದ್ದೀವಿ ಗೈಸ್. ನಾನು ಇನ್ನೂ ಕಲಿಸ್ತಾ ಇದ್ದೀನಿ. ಅನ್ನ ಸಾಂಬಾರು ನನ್ನ ಗಂಡ ಆಗಲೇ ತಿಂದುಬಿಟ್ಟ. ಅಲ್ಲ, ಎಲೆ ಚಿಕ್ತು ಅಂತ ಕಮ್ಮಿ ಹಾಕೋರಂತೆ. ನಾನು ಇನ್ನೂ ಕಲಿಸ್ತಾ ಇದ್ದೀನಿ. ಅನ್ನ ಸಾಂಬಾರು ನನ್ನ ಗಂಡ ಆಗಲೇ ತಿಂದುಬಿಟ್ಟ. ಅಲ್ಲ, ಎಲೆ ಚಿಕ್ತು ಅಂತ ಕಮ್ಮಿ ಹಾಕೋರಂತೆ. ಫುಲ್ ಗಾಳಿ. ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇದೇ ಪುನಿಯವ್ರ ಮನೆ ದೇವರು. ಒಳಗಡೆ ಇನ್ನೂ ಹೋಗಿಲ್ಲ. ಪಾಪಕ್ಕೆ ಮುಡಿ ಕೂಡ ಕರ್ಕೋಗೋರೆ. ದೇವಸ್ಥಾನದಲ್ಲಿ ಪ್ರಸಾದ ಊಟ ಮಾಡಿದ್ವಿ. ನಮ್ಮ ಅದೃಷ್ಟಕ್ಕೆ ಪ್ರಸಾದ ಸಿಕ್ತು. ಈಗ ಅಲಸ್ನೇನ್ ತಿಂತಾ ಇದ್ದೀವಿ ಗೈಸ್. ಅಲಸ್ನೇನ್ ಆ್ಯಕ್ಚುಲಿ ದೇವಸ್ಥಾನ ಬಂದು ಬೆಟ್ಟದ ಮೇಲಿರೋದು ನೋಡಿ. ಸಣ್ಣ ಬ್ಯಾಕ್ಗ್ರೌಂಡ್ ಐತೆ. ಬೆಟ್ಟದ ಮೇಲೆ ದೇವಸ್ಥಾನ ಇರೋದಕ್ಕೂ ಅದಕ್ಕೂ ಫುಲ್ ಗಾಳಿ. ಫುಲ್ ಗಾಳಿ. ಗಾಳಿ ಬರುತ್ತೆ ಅಂದರೆ ನೋಡಿ ಇವಾಗ ನಮಗೆ. ಸೊ ಇವಾಗ ಪೂಜೆ ಮಾಡ್ಸಕ್ಕೆ ಹೋಗ್ಬೇಕು. ಪಾಪುಗೆ ಮುಡಿ ಕೊಡಕ್ಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಪಾಪುಗೆ ಮುಡಿ ಕೊಟ್ಟು ಬಂದಮೇಲೆ ಪೂಜೆ ಮಾಡಿಸಿ ಊಟ ಮಾಡಿ ಅಡುಗೆ ಮಾಡ್ಕೊಂಡು ನಾವೇ ಊಟ ಮಾಡಬೇಕು ಅಂದ್ಕೊಂಡು. ಬಟ್ ಇವತ್ತೇನೋ ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಿದ್ರು. ಸೊ ಹಂಗಾಗಿ ಊಟ ಆಯಿತು. ಯಾವ ರೇಂಜಿಗೆ ತಿಂತವ್ರು ನೋಡಿ ಅಳಸ್ನಣ್ಣ. ನನ್ನ ತಂಗಿ ಫೋನು ನನ್ನ ಫೋನು ಚೆಕ್ ಮಾಡ್ತಾ ಇದ್ದೀವಿ. ಐಫೋನ್ ಕ್ಲಾರಿಟಿ ಐತಾ ಆ್ಯಂಡ್ರಾಯ್ಡ್ ಅಂತ ನೋಡಿ. ಅಲ್ಲಿ ಒಳ್ಳೆ ಕಾಣಿಸ್ತಾ ಇದೆ. ನೀನು ಇನ್ನೂ ಜಾಸ್ತಿ ಝೂಮ್ ಮಾಡ್ಬೇಕು ಪ್ರಿಯಾ. ನಂದೇ ಒಳ್ಳೆ ಕಾಣಿಸ್ತೈತೆ. ನಾನು ನನ್ನ ತಂಗಿ ರೀಲ್ಸ್ ಮಾಡಿದ್ವಿ. ಒಂದೆರಡು ಟೆಕ್ ತಿರ್ಗಾ ದೇವಸ್ಥಾನದ ಒಳಗಡೆ ಹೋಗ್ಬೇಕಿತ್ತು. ಸೊ ಹಂಗಾಗಿ ಬಂದ್ಬಿಟ್ವಿ. ಮತ್ತೆ ಸ್ಟಾರ್ಟ್ ಮಾಡಬೇಕು. ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಿದ್ವಿ. ಸೊ ಬನ್ನಿ ಹೋಗುವ. ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಇದೇ ದೇವಸ್ಥಾನ. ದೇವಸ್ಥಾನ ಎಷ್ಟು ಶಾಂತವಾಗಿದೆ. ಮತ್ತೆ ಕೆಳಗಲ್ಲಪ್ಪ ಸೈಡಲ್ಲಿ ನಿಂತಿದ್ದು ಹಿಂಗೆಲ್ಲ ಮಾಡ್ಬೋದು. ಇವಾಗ ಪೂಜೆ ಆಯಿತು. ಪ್ರಸಾದ ಬಂಗಾರಿಗೆ ಬಾಡಿ ಮಾಡ್ಸಾಯ್ತು. ಅಳ್ತಾ ಇದ್ದಾಳೆ. ಇಲ್ಲೊಂದು ದೇವ್ರೈತೆ, ಅಲ್ಲಿ 2 ದೇವ್ರೈತೆ. ಅಲ್ಲಿ ಇಲ್ಲಿ ಸ್ಟೆಪ್ಸ್ ಕೂಡ ಹತ್ಕೊಂಡು ಬರ್ಬೋದು, ಇಲ್ಲ ಗಾಡೀಲಿ ಬರ್ಬೋದು. ನಾವು ಗಾಡೀಲಿ ಮೇಲ್ಗಡೆ ಬಂದ್ವಿ. ಸೊ ಇಲ್ಲಿ ಸ್ಟೆಪ್ಸಿಂದ ಇಳ್ಕೊಂಡು ಹೋಗೋದು. ಒಂದು 100 and 150 ಇರ್ಬೋದು. 150 ಅಷ್ಟು ಇದೆ. ಇಲ್ಲಿ ಎಲ್ಲಿ ಮಾಡಿ ಗೈಸ್ ಪೂಜೆ ಎಲ್ಲ ಮುಗಿಸಿ, ರೀಲ್ಸ್ ಮುಗಿಸಿ, ಫೋಟೋ ಶೂಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬೋಡಿ ಆಗ್ಬಿಟ್ಟಿದ್ದಾಳೆ ಈಗ ನಮ್ಮ ಬೇಬಿ.
ಡ್ಯಾನ್ಸ್ ಮಾಡೋ ವಿಡಿಯೋ ಮಾಡಿದ್ರೆ ಬೈತಾರೆ, ಇಲ್ಲಿ ಬರ್ಜರಿಯಾಗಿ ಫೋಟೋ ತೆಗ್ಸ್ಕೊತವ್ರೆ. ಪೂಜೆ ಎಲ್ಲ ಮುಗಿಸಿ ಈಗ ಎಲ್ಲರೂ ಹೋಗ್ತಾ ಇದ್ದೀವಿ ಗೈಸ್ ಮನೆಗೆ. ಮೈಸೂರಲ್ಲಿ ನಾವು ಟೀ ಕಾಫಿ ಬ್ರೇಕಿಗೆ ನಿಲ್ಲಿಸಿದ್ದೀವಿ ಗೈಸ್. ಅರೆ ಎಲ್ಲೆಲ್ಲೋ ಪಾರ್ಕಿಂಗ್ ಮಾಡಿದ್ದೀವಿ. ಮೆಣಸಿನ್ಕಾಯಿ ಬಜ್ಜಿಗೆ ಹೇಳಿದ್ದೀವಿ, ಇಲ್ಲಿ ಬಜ್ಜಿ ತಿನ್ನಬೇಕು. ಆಗ್ತಾ ಇದ್ದಾರೆ, ಬಜ್ಜಿ ತಿನ್ಕೊಂಡು ಹೋಗ್ತಾ ಇದೀವ. ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸುಬ್ಬಿ ಇಲ್ಲಿ, ಸುಬ್ಬಿ ನೋಡಿ ಇಲ್ಲಿ ಕೂದ್ಲಿ ಬುಂಡೆ ಮಾಡಿಸ್ಕೊಂಡ್ ಬಂದಿದ್ದೀವಿ ಸುಬ್ಬಿಗೆ. ಎಸ್ ಗೈಸ್, ಟೆಂಪಲಿಂದ ಜಸ್ಟ್ ಇವಾಗ ತಾನೇ ಮನೆಗೆ ಬಂದಿದ್ದೀವಿ. ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಇವಾಗ ವರುಣ ಪೂಜಾ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ, ಸೊ ಹಾಗಾಗಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಕೇಕ್ ತರಕ್ಕೆ ಪ್ರಿಯಾ ಹೋಗಿದ್ದಾಳೆ, ಅವಳು ಬಂದರೆ ಕೇಕ್ ಕಟ್ ಮಾಡಿಸ್ಬೇಕು. ಫುಲ್ ಚಳಿ ಚಳಿ ವೆದರ್, ಫುಲ್ ಕೋಲ್ಡ್ ಇದೆ, ಬೆಳಗ್ಗೆಯಿಂದ ಮಳೆ. ಸೊ ಇವಾಗ ಕೇಕ್ ತಂದಿದ್ದೀವಿ, ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಚೆನ್ನಾಗಿದೆ, ವೆನಿಲಾ ಫ್ಲೇವರು. ಇವಾಗ ಕೇಕ್ ಕಟ್ ಮಾಡಿ ಊಟ ಮಾಡ್ಕೊಂಡು ನಮ್ಮ ಮನೆಗಳಿಗೆ ಹೊರಡಬೇಕು. ಸೊ ಇವಾಗ ಕೇಕ್ ಕಟಿಂಗ್ ಮಾಡಿಸ್ತಾ ಇದ್ದೀವಿ. ಈ ಫೋನ್ ನೀಟಾಗಿ ಸ್ಟ್ರೈಟಾಗಿ ಇಟ್ಕೊ, ವಿಡಿಯೋ ಫೋಟೋ ತೆಗಿ. ಕೇಕ್ ಕಟಿಂಗ್ ನಡೀತಿದ್ದೆ. ಪೇಸ್ಟ್ರಿ ಹನಿ ಕೇಕ್ ಎಲ್ಲ ತಿಂದು ಬೇಜಾರು, ಸೊ ಹಾಗಾಗಿ ನಾರ್ಮಲ್ ಕೇಕ್ ತರಿಸಿದ್ದೀವಿ. ಊಟಕ್ಕೆ ಕೂತ್ಕೊಂಡಿದ್ದೀವಿ ಇವಾಗ. ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಈಗ. ಸಾಂಬಾರು. ಬೆಳಗ್ಗೆಯಿಂದ ಬಿಸಿಲೆಲ್ಲ ಫುಲ್ ಮಳೆ, ಹಂಗಾಗಿ ಫುಲ್ ಚಳಿ ಹೊಡಿತೈತೆ ಗೈಸ್. ಮನೆಗೆ ಹೋಗಕ್ಕೆ ಹೋಯ್ತಾ ನಮ್ಮ ಅವತಾರ ನೋಡಿ, ಇದು ಫುಲ್ ಚಳಿ, ಮಳೆ ಬಂದು ಫುಲ್ಲು. ಯಪ್ಪ, ಈಗ ಮನೆಗಂಟ ಹೋಗೋದೇ ಇರೋದು ನಮಗೆ ಎಲ್ಲ. ಈಗ ಮನೆಗೆ ಹೋಗ್ತಾ ಇದ್ದೀವಿ, ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಐ ಲವ್ ಯು, ಬಾಯ್.